ಈ ಫೋಟೋ ಮುಂದೆ ಯಾವ ಫೋಟೋನು ಇದುವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವಿರೋದು ಈ ಖಡಕ್ಕಾಗಿ ಯಾವ ಫೋಟೋನೂ ಬಂದಿಲ್ಲ, ಯಾವುದು ಬರೋದು ಇಲ್ಲ ಬಿಡಿ. ಆ ಲುಕ್ಕು ಆ ಇದು ಯಪ್ಪ ಸೂಪರ್ ಫೋಟೋ ಇದಂತು. ಒಬ್ಬ ಸಾಮಾನ್ಯ ವ್ಯಕ್ತಿ ಸತ್ತಾಗ ಕಟ್ಟೋದು ಸಮಾಧಿ, ಅದೇ ಒಬ್ಬರು ಸೆಲೆಬ್ರಿಟಿ ಸತ್ತಾಗ ಸ್ಮಾರಕ, ಇನ್ಯಾರೋ ದೈವಾಂಶ ಸಂಭೂತರು ಸತ್ತಾಗ ಕಟ್ಟೋದು ಗದ್ದುಗೆ. ನನಗೆ ಈಗ ವಿಷ್ಣು ಸರ್ ಸ್ಮಾರಕ ನೋಡಿ ಅನಿಸಿದ್ದು ಇದು ಸ್ಮಾರಕ ಅಲ್ಲ, ಗದ್ದುಗೆ. ಯಾಕೆಂದರೆ ವಿಷ್ಣು ಸರ್ ವ್ಯಕ್ತಿತ್ವ ಹಾಗಿತ್ತು ಸ್ನೇಹಿತರೆ. ನಿನಗೆ ವಿಜಯ ರಾಜೇಂದ್ರ ಬಹದ್ದೂರ್ ಈ ಗೆಟಪ್ ನೋಡಿದ್ರೆ ಗಂಧದ ಗುಡಿ ಮೂವಿ ಇದು ಅನ್ಸುತ್ತಿದೆ. ಇದು ಬಂದು ನಂಗೆ ಚೆನ್ನಾಗಿ ನೆನಪೈತೆ, ಇದು ಗುರು ಶಿಷ್ಯರು. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹಾಗೆ ಶ್ರೀ ಅಸಾಮಾನ್ಯ ಚಾನಲ್ಗೆ ಸ್ವಾಗತ ಕೂಡ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ, ಇವತ್ತು ನಾನು ನಿಮಗೆ ವಿಶೇಷವಾದಂಥ ಒಂದು ಸ್ಥಳನ ಪರಿಚಯ ಮಾಡ್ಕೊಡೋಕ್ಕೆ ಬಂದಿದ್ದೀನಿ. ಬನ್ನಿ ಆ ಸ್ಥಳ ಯಾವುದು ಅಂತ ನೀವೇ ನೋಡಿ. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಭವನ. ಬನ್ನಿ ಸ್ನೇಹಿತರೆ, ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಭವನದೊಳಗಡೆ ಹೋಗೋಣ. ಮಳೆ ಬಂದಿತ್ತು, ತುಂಬ ಗಲೀಜಾಗಿತ್ತು ರೋಡು. ಬಟ್ ರೋಡಿಂದ ಸ್ಮಾರಕಕ್ಕೆ ಹೋಗೋವರೆಗಾದರೂ ಸ್ವಲ್ಪ ಜಲ್ಲಿನೋ ಇಲ್ಲ ಟಾರೋ ಹಾಕ್ಸ್ಬೇಕು. ಮಳೆ ಬಂದಾಗ ಮಣ್ಣು ರೋಡಲ್ಲಿ ತುಂಬ ವೆಹಿಕಲ್ಗಳಿಗೆ ಕಷ್ಟ ಆಗುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಹೊರಗಡೆ. ಬಟ್ ಈ ಪಾರ್ಕಿಂಗು ಟೆಂಪ್ರರಿನ ಪರ್ಮನೆಂಟ್ ಅಂತ ಗೊತ್ತಿಲ್ಲ. ಒಳಗಡೆ ಹೋಗ್ಬೋದೇನು ಅನಿಸುತ್ತೆ. ಆಡಿಟೋರಿಯಮ್ಗೆ ದಾರಿ ಒಳಗಡೆ ಹೋಗೋರೆ ತುಂಬ ಜನ. ನಾನು ಒಳಗಡೆ ಹೋಗ್ಬಿಡ್ತೀನಿ, ಯಾಕೆ ಇಲ್ಲೇ ನಿಂತ್ಕೋಬೇಕು. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಸೋರೆ. ಈಗ ಅಲ್ಲಿ ಒಳಗಡೆ ಹೋದ್ಮೇಲೆ ಗೊತ್ತಾಗ್ತದೆ ಅಲ್ಲಿ ಏನೈತೆ ಏನಿಲ್ಲ ಅಂತ. ವಿಷ್ಣು ಸರ್ ಕಾರ್ ಐತೆ, ನೋಡೋಣ. ಟೊಯೋಟಾ ಡಾಕ್ಟರ್ ವಿಷ್ಣುವರ್ಧನ್ KS01MN123 ಕಾರ್ ನಂಬರ್ ನೋಡಿ ಎಷ್ಟು ಚೂಸಿ ಆಗೈತೆ. ಇಲ್ಲಿ ಆಡಿಟೋರಿಯಂ ಇತ್ತು, ಆಡಿಟೋರಿಯಮ್ಗೆ ಹೋದೆ. ಬಟ್ ಎಲ್ಲ ಸ್ಕೂಲ್ ಮಕ್ಕಳಿಗೇನೋ ಅಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು, ವಾಪಸ್ ಬಂದುಬಿಟ್ಟೆ. ಇನ್ನೆಲ್ಲರೂ ಒಳಗಡೆ ಕರ್ಕೊಂಡು ಹೋಗ್ತೀನಿ ಸ್ಮಾರಕಕ್ಕೆ. ನೋಡಿ ಕಾಣಿಸ್ತಾ ಇದ್ದಾರೆ ಬಾಸ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರು ನಿಂತವ್ರೆ ನೋಡಿ. ಕಡ್ಗ, ಕೈ ಕಡ್ಗ ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ ಡಿಸೈನ್. ಬನ್ನಿ ಒಳಗಡೆ ಹೋಗೋಣ. ಈ ಕಡೆಯಿಂದ ಹೋಗ್ಬೇಕಂತೆ, ಹೋಗೋಣ. ವಿಷ್ಣುವರ್ಧನ್ ದಯವಿಟ್ಟು ಯಾರು ಮುಟ್ಟಬೇಡಿ, ನೀವು ಅಷ್ಟೇ ಬಂದವರು ಯಾರು ಮುಟ್ಟಕ್ಕೆ ಹೋಗಬೇಡಿ. ಇದು ರಿಸೆಪ್ಷನ್ನು. ಒಳಗಡೆ ಬಂದ ತಕ್ಷಣ ರಿಸೆಪ್ಷನ್. ಇದು ಎಲ್ಲ ನೆನಪುಗಳು ನೋಡಿ. ರವಿಚಂದ್ರನು, ಮಾಲಾಶ್ರೀ, ಲೀಲಾವತಿ ಅಮ್ಮನವರು, ಬಿ ಸರೋಜಾದೇವಿ ಅಮ್ಮನವರು, ಅನಂತನಾಗ್ ಅವರು ಎಲ್ಲರೂ. ಅಯ್ಯೋ ಹೇಳ್ತಾ ಹೋದರೆ ಏನಿಲ್ಲ, ಇಲ್ಲಿ ಸಾವಿರಾರು ಜನದ ಫೋಟೋಗಳು ಹಾಕ್ಬಿಟ್ಟವ್ರೆ. ಇದಂತೂ ಹೀರೋಯಿನ್ಸ್, ತುಂಬ ಒಳ್ಳೊಳ್ಳೆ ಕಲೆಕ್ಷನ್, ಫೋಟೋ ಕಲೆಕ್ಷನ್ಸು ಚೆನ್ನಾಗಿ ಮಾಡಿದ್ದಾರೆ. ಇದು ಯಾವುದಿದು ಫೋಟೋ ನಾನು ನೋಡೇ ಇರಲಿಲ್ಲ, ಇವತ್ತೇ ಫಸ್ಟ್ ನೋಡ್ತಾ ಇರೋದು. ನೀವ್ಯಾರು ನೋಡಿದ್ರೆ ಇದು ಯಾವ ಮೂವಿದಿದು? ಮಕ್ಕಳು ಅನಿಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಸಾಹಸ ಸಿಂಹ ಅವ್ರ ಮಕ್ಕಳು ಇರಬೇಕು ಅವರು. ಯಾವುದು ಜೈಸಿಂಹ ಅನ್ಸುತ್ತೆ ಇದು ಯಾವುದು ಸರಿಯಾಗಿ ನನಗೂ ಗೊತ್ತಿಲ್ಲ. ಮೇಲ್ಗಡೆ ಇದ್ದಿದ್ದು ನಾಗರಾವ್ದು ಫೋಟೋ. ನನಗೆಲ್ಲ ಗೊತ್ತಿಲ್ಲ, ಕೆಲವೊಂದು ಗೊತ್ತಷ್ಟೇ. ಈ ಕಡೆಯೂ ಅಷ್ಟೇ ಫೋಟೋ ಕಲೆಕ್ಷನ್ಸ್. ಇದೇ ಒಂಥರ ಬೇರೆ ಥರ ಫೋಟೋ ಡಿಫ್ರೆಂಟಾಗಿ ಮಾಡಿಸಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಗೆಟಪ್ ನೋಡಿದ್ರೆ ಗಂಧದ ಗುಡಿ ಮೂವಿ ಇದು ಅನ್ಸುತ್ತಿದೆ. ಅವರು ಅದನ್ನು ಬಿಟ್ಟರೆ ಈ ಥರ ಕತ್ತಿಗೆ ಯಾವುದೋ ಸಾಫ್ಟ್ ಕಟ್ಟಿಲ್ಲ ಯಾವ ಇದರಲ್ಲೂ. ಗಂಧದ ಗುಡಿ ಮೂವಿದೆ ಅನಿಸುತ್ತೆ ನೋಡಿ. ಹೌದು ತಾನೇ? ತುಂಬ ಹಳೆಯ ಫೋಟೋ ಇದು, ಮದುವೆ ಆಗಿರೋ ಹೊಸ್ತು ಅನಿಸುತ್ತೆ ಅವಾಗಿದ್ದು. ರಾಜೇಶ್ ಅಲ್ಲ, ಸಾರಿ ಇವ್ರ ಹೆಸರೇನು? ಅಶೋಕ್ ಸಾರಿ ಅಶೋಕ್ ಅವರು. ಯಾರು ಏನು ಅನ್ಕೋಬೇಡಿ, ಅಶೋಕ್ ಅವ್ರು ಕನ್ಫ್ಯೂಸ್ ಆಯ್ತು ಅಷ್ಟೇ. ಅವ್ರ ಹೆಸರು ಚೆನ್ನಾಗಿ ಗೊತ್ತಿತ್ತು ನನಗೆ. ಒಂದೊಂದು ಟೈಮು ಹೆಸರುಗಳು ಕನ್ಫ್ಯೂಸ್ ಆಗಿಬಿಡ್ತವೆ. ಯಾವುದೋ ಮೂವಿ ಹಾಕವ್ರೆ ಅವ್ರದ್ದು, ಯಾವುದಿದು ಇದು ಯಾವುದೋ ಮೂವಿ ನನಗಂತೂ ಗೊತ್ತಾಗಲಿಲ್ಲ. ಈಗ ತಾನೇ ಅನಂತನಾಗು ವಿಷ್ಣುವರ್ಧನ್ ಹೆಸರು ಹೇಳಿದೆ, ಆಲ್ರೆಡಿ ಇಲ್ಲೂ ಅವರೇ ಬರ್ತಾವ್ರೆ. ಯಾವುದು ಮೂವಿ ಇದು?
ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಇದು ಯಾವ ಮೂವಿ ಅಂತ ಕಮೆಂಟ್ ಹಾಕಿ. ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬನ್ನಿ 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 ಎಲ್ಲರೂ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿದ್ದಾರೆ ನೋಡಿ ಸಿಂಹ, ಕಪ್ಪು ಶಿಲೆ. ಅಯ್ಯೋ ನಾ ಇದನ್ನು ಏನು ಅನ್ಕೊಂಡ್ಬಿಟ್ಟಿದ್ದೆ ಅಂದರೆ, ಇದೆಲ್ಲ ಇದು ಫೋಟೋದಲ್ಲಿ ಕೆಲವರು ವೀಡಿಯೋದಲ್ಲಿ ಹಾಕೋರಲ್ಲ, ಇದೆಲ್ಲ ಜೊಂಡು ಬೆಳೆದೈತಲ್ಲ, ಇದು ಜೊಂಡು. ಈ ಜೊಂಡು ನಾನು ಪಾಚಿಯಿಂದ ಬೆಳೆದ್ಬಿಟ್ಟೈತೆ ಅಂದ್ಕೊಂಡೆ. ಇದಿರೋದೇ ಈ ಜೊಂಡೆ ಬಂದು ಇದು ಡಿಸೈನ್ಗೋಸ್ಕರನೇ ಬೆಳೆಸಿರೋದು. ಇವನು ನೋಡಿ, ಇವನ್ನ ಹೆಂಗೆ ಮಾಡ್ತಾವನೆ. ಜಾರಿದ್ರೆ ಬೀಳ್ತೀವಿ ಒಳಗಡೆಗೆ, ಜಾರುತ್ತೆ ಬಾ, ಸ್ಲೋಪ್ ಆಯ್ತದು, ಇಳಿ. ಹೊಡಿತಾರೆ ನಿನ್ನ. ನಾನು ಈ ಜೊಂಡನ್ನ ನಿಜ ಪ್ರಾಮಿಸ್ ಹಂಗೆ ಅಂದ್ಕೊಂಡಿದ್ದೆ, ಏನಪ್ಪ ಇವರು ಮೇಂಟೈನ್ ಮಾಡ್ತಾ ಇಲ್ವಾ, ಏನು ಈ ಥರ ಎಲ್ಲ ಬೆಳ್ಕೊಂಡೈತೆ ಪಾಚಿ ಎಲ್ಲ ಅಂತ. ಆ್ಯಕ್ಚುಲಿ ಬಂದು ಇದು ಅದು ಶೋಗೋಸ್ಕರನೇ ಅದು ನೆಟ್ಟಿರೋದು. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಮೂವಿ ಡೈಲಾಗು ತುಂಬ ಫೇಮಸ್ ಡೈಲಾಗು. ಯಾವುದಿದು, ಹೆಲೋ ಡ್ಯಾಡಿ ಮೂವಿದು. ಇದೇನು ಡೈಲಾಗ್ ಹೇಳ್ತೀನಿ ಬನ್ನಿ. ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಯಾವಾಗಲೂ ಗುರಿ ಇರಬೇಕು, ಹಿಂದೆ ಯಾವಾಗಲೂ ಗುರಿ ಇರಬೇಕು. ಹೆಲೋ ಡ್ಯಾಡಿ ಮೂವಿದು. ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯ ಕೈ ಬಿಟ್ಬಿಡ್ತಾನೆ. ಇದು ಜಮೀನ್ದಾರು ಮೂವಿ ಡೈಲಾಗು, ತುಂಬ ದೊಡ್ಡ ಡೈಲಾಗು. ಒಬ್ಬ ಮನುಷ್ಯ ತನ್ನ ಯೋಗ್ಯತೆ ಗೊತ್ತಾಗೋದು 2 ಜಾಗದಲ್ಲಿ. ತಾನು ತಾಳಿ ಕಟ್ಟುವಾಗ ಎಷ್ಟು ಜನ ನಿಮಗೆ ಅಕ್ಷತೆ ಹಾಕೋಕ್ಕೆ ಬರ್ತಾರೆ, ನೀನು ಸತ್ತಾಗ ಎಷ್ಟು ಜನ ಮಣ್ಣು ಹಾಕೋಕ್ಕೆ ಬರ್ತಾರೆ ಅನ್ನೋದ್ರ ಮೇಲೆ ನೀನು ಏನು ಸಂಪಾದನೆ ಮಾಡಿದ್ದೀಯಾ ಅನ್ನೋದು ಗೊತ್ತಾಗುತ್ತೆ. ಜನ ಸಂಪಾದನೆ ಮಾಡೋಕ್ಕೂ ಗುಣ ಇರಬೇಕು ಜಮೀನ್ದಾರು. 3 ಡೈಲಾಗ್ ಹಾಕಿದ್ದಾರೆ. ಇನ್ನೂ ಜಾಗಗಳಿತ್ತಪ್ಪ, ಇಲ್ಲೆಲ್ಲ ಹಾಕ್ಬೋದಿತ್ತು, ಯಾಕೋ ಹಾಕಿಲ್ಲ. ಬರೀ 3 ಡೈಲಾಗ್, ಅರ್ಧಕ್ಕೆ ಇಲ್ಲಿಂದ ಡೈಲಾಗ್ಸ್ ಹಾಕ್ತಾರೆ. ಇಲ್ಲೂ ಹಾಕ್ಬೋದಿತ್ತು, ಒಳ್ಳೊಳ್ಳೆ ಪಂಚಿಂಗ್ ಡೈಲಾಗ್ ಎಲ್ಲ ಇತ್ತು, ಒಳ್ಳೊಳ್ಳೆ ಲೈಫ್ ಲೆಸನ್ ಡೈಲಾಗ್ ಎಲ್ಲ ಇತ್ತು ಅವ್ರದ್ದು. ಅವ್ರು ಯಾವುದೂ ಹಾಕಿಲ್ಲ. ಅದ್ರ ಮುಖದಲ್ಲಿರೋ ಕಳೆ ನೋಡಿ, ತುಂಬ ಚೆನ್ನಾಗಿ ಕೆತ್ತನೆ ಮಾಡೋರು. ಕುತ್ತಿಗೆಗೆ ಹಾಕಿರೋ ಸರಗಳು, ಬ್ರೇಸ್ಲೆಟು, ಚೈನು, ಇದಂತೂ ಸಖತ್ತಾಗೈತೆ. ಇದು ಸಿಂಹದ ಮುಖ. ವಿಜಯ ರಾಜೇಂದ್ರ ಬಹದ್ದೂರ್ ಲಾಸ್ಟ್ ಮೂವಿ ಇದೆ ಇವ್ರದ್ದು. 10 ರಕ್ಷಕ ಲಾಸ್ಟ್ ಮೂವಿ ಅನಿಸುತ್ತೆ. ಅದೇ ಕರೆಕ್ಟ್, ಅದರದ್ದೇ ಇದು. ಫೋಸ್ ತುಂಬ ಚೆನ್ನಾಗೈತೆ. ಇವರಂತೂ ಫುಲ್ಲು ವಿಷ್ಣುವರ್ಧನ್ ಫ್ಯಾನ್ ಅಂತೆ. ಫೋಸ್ ಕೊಟ್ಟದ್ದು, ಬಳೆ ಎಳೆಯೋದು, ಹಂಗೆ ನಿಂತ್ಕೊಳ್ಳೋದು. ನನಗಂತೂ ಇವ್ರು ನೋಡಿ ತುಂಬ ಖುಷಿ ಆಗ್ಬಿಡ್ತು. ಆ ಮಕ್ಕಳಂತೂ ಯಪ್ಪ ತೋರಿಸಿ, ನೀನು ಹಾಕ್ತೀನಿ, ನಿನ್ನ ಕೈ ಮುಗಿತಾ ಇದೆಲ್ಲ ಅದು ಹಾಕ್ತೀನಿ. ನೋಡಿ, ಮಗು ಯಾರು ಹೇಳ್ಕೊಟ್ಟಿಲ್ಲ ಏನಿಲ್ಲ, ಅದೇ ಕೈ ಮುಕ್ಕೊಂಡು ನಿಂತ್ಬಿಟ್ಟೈತೆ. ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಅದಕ್ಕೆ ನಾಚಿಗೆ. ನೋಡಿ ಮಕ್ಕಳಿಗೆ ಹಿಂಗೆ, ಅವರು ನೋಡಿಲ್ಲ ಏನಿಲ್ಲ. ಈ ಕಡೆ ತಿರ್ಗೋ. ನೀವು ವಿಷ್ಣುವರ್ಧನ್ ಅಭಿಮಾನಿನಾ ನೀವು? ಅವರು ಹೌದಾ? ಫುಲ್ ಅಭಿಮಾನಿಯನ್ನೇ. ಇದೇ ಫಸ್ಟ್ ಬಂದಿರೋದಾ? ಇದೇ ಫಸ್ಟು. ಹಾಂ, ಏನು ಅನ್ನಿಸ್ತು ನೋಡಿ? ಹಾಂ ಅಂದರೆ ಈಗ ಆಗಿದೆ ಅಂದರೆ, ಇದು ಆಗಿ ಸುಮಾರು ವರ್ಷ ಆಯಿತು. ಒಂದು 4ರಿಂದ 5 ವರ್ಷ ಆಯಿತು. 5 ವರ್ಷ ಆಯಿತು. ಅಂದರೆ ಅಲ್ಲಿ ಬೆಂಗಳೂರಲ್ಲಿ ಜಾಗ ಕೊಟ್ಟಿದ್ರೆ ಇನ್ನೂ ಜೋರಾಗಿ ಮಾಡ್ಬೋದಿತ್ತು, ಬಟ್ ಅಲ್ಲಿ ಜಾಗ ಕೊಟ್ಟಿಲ್ಲ. ಅಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಹಾಕಿರೋದು. ಯಾವ ಅಣ್ಣವ್ರದ್ದು? ವಿಷ್ಣುವರ್ಧನ್ ಅನ್ನೋ ಪಿಕ್ಚರ್ ನೋಡ್ಬೇಕಾ? ಯಾವ್ದು ನೋಡಬೇಕು? ನೀನು ಧ್ರುವ ಸರ್ಜನ್ ಅಭಿಮಾನಿನ ನೀನು? ಆಯಿತು, ನಿನ್ನ ಹೆಸರು ಧ್ರುವನಾ? ಧ್ರುವ ಸರ್ಜನ್ ನೋಡ್ಬೇಕಾ ನಿನಗೆ? ಅವ್ರು ಮಾತಾಡೋ ನಿನ್ಗೆ ಯಾವ್ದು ನೋಡಬೇಕು? ಹಾಂ, ದರ್ಶನ್ದಾ? ಓ, ದರ್ಶನು, ಧ್ರುವ ಸರ್ಜಾ, ವಿಷ್ಣುವರ್ಧನ್ನು. ಡೈಲಿ ಎಷ್ಟು ಜನ ಬರ್ತಾರೆ? ರೆಗ್ಯುಲರ್ ಬರ್ತಾರಾ? ಎಷ್ಟು ಜನ ಬರ್ತಾರೆ ಡೈಲಿ? 500ರಿಂದ 600 ಜನ ಬರ್ತಾರಾ ವೀಕ್ ಡೇಸಲ್ಲಿ? ಸಂಡೇ ಸ್ಯಾಟರ್ಡೇ ಎಲ್ಲ ಎಷ್ಟು ಜನ ಬರ್ತಾರೆ? 1,500 ಜನ ಬರ್ತಾರಾ? ಇವಾಗ ಏನು ನೋಡ್ತಾ ಇದ್ದೀರಾ, ಇದು ವಿಷ್ಣುವರ್ಧನ್ ಸರ್ ಫೋಟೋ ಕಲೆಕ್ಷನ್ಸು. ಪ್ರತಿಯೊಂದು ಮೂವಿದು ಕೂಡ ಇಲ್ಲಿ ಫೋಟೋಸ್ ಇದ್ದಾವೆ. ಅವ್ರು ಯಾರ್ಯಾರ ಜೊತೆ ನಟನೆ ಮಾಡಿದ್ದಾರೆ ಅವ್ರ ಫೋಟೋ, ಡೈರೆಕ್ಟರ್ಗಳದ್ದು, ಹೀರೋಗಳದ್ದು, ಹೀರೋಯಿನ್ಗಳದ್ದು, ಅಂದರೆ ತುಂಬ ಅವ್ರ ಫೋಟೋಸ್ ಕಲೆಕ್ಷನ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇದನ್ನು ನೋಡೋಕ್ಕಂತೂ ತುಂಬ ಟೈಮ್ ಬೇಕು. ಫ್ರೀ ಇದ್ದಾಗ ಹೋಗಿ ಬನ್ನಿ, ಚೆನ್ನಾಗಿದೆ.
ನಾನಂತೂ ವಿಷ್ಣುವರ್ಧನ್ ಸರ್ ಒಂದು ಸ್ಮಾರಕಕ್ಕೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ತುಂಬ ಪ್ರಶಾಂತವಾದ ವಾತಾವರಣ. ಊರಿಂದ ಹೊರಗಡೆ ಇರೋದ್ರಿಂದ ನೀವು ಅಂತೂ ಕುಟುಂಬದ ಸಮೇತ ಆರಾಮಾಗಿ ಒಂದಿನ ಹೋಗಿ ರಜೆ ಇದ್ದಾಗ ನೋಡ್ಕೊಂಬರ್ಬೋದು. ಸ್ನೇಹಿತರೆ, ಎಲ್ರಿಗೂ ವಿಷ್ಣುವರ್ಧನ್ ಸ್ಮಾರಕದ ಬಗ್ಗೆ ನಾವು ಕೊಟ್ಟ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.